ಪ್ರಾರ್ಥನೆ ಮಾಡಿಕೊಳ್ಳ್ರಿ. ಪರಿಶುದ್ಧನು 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 ಸರ್ವೋನ್ನತನಾಗಿರುವಂಥ ದೇವ, ನಿಮಗೆ ಸ್ತೋತ್ರ ಸ್ವಾಮಿ, ಸ್ತೋತ್ರ ದೇವ. ಇಷ್ಟರವರೆಗೆ ಸ್ವಾಮಿ ನನ್ನ ಮಕ್ಕಳಾಗಿರುವಂಥ ನಾವು ದೇವ ನಿಮ್ಮನ್ನು ಸ್ತುತಿಸಿ ಕೊಂಡಾಡಿರುವಂಥದ್ದು ಮಾತ್ರವಲ್ಲದೆ ದೇವ, ನಮ್ಮ ಆತ್ಮಕ್ಕೆ ಬೇಕಾಗಿರುವಂಥ ವಾಕ್ಯವನ್ನು ತಿಳಿದುಕೊಳ್ಳುವಾಗ ಪರಿಶುದ್ಧಾತ್ಮನ ಸಹಾಯವನ್ನು ಕೊಡು ದೇವ. ನಿಮ್ಮ ಕೃಪೆಯಲ್ಲಿ ನಾವೆಲ್ಲರೂ ನೆಲೆಯಾಗಿದ್ದು ನಿಮ್ಮ ವಾಕ್ಯವನ್ನು ಕೇಳಿದ ವಾಕ್ಯವನ್ನು ಮರೆಯದಂತೆ ಪ್ರತಿಯೊಂದು ವಾಕ್ಯವನ್ನು ಸ್ವಾಮಿ ನಮ್ಮ ಹೃದಯಗಳಲ್ಲಿ ಸ್ಥಿರಪಡಿಸಿಕೊಂಡು ಆ ಮಾತುಗಳ ಪ್ರಕಾರ ಬದುಕಲು ಸಹಾಯ ಮಾಡೆಂದು ನಮ್ಮ ಪ್ರಭು ನಮ್ಮ ರಕ್ಷಕನೂ ಆಗಿರುವಂಥ ಯೇಸು ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸುವೆನು ತಂದೆಯೇ, ಆಮೇನ್. ಪ್ರೀತಿಯ ನನ್ನ ಸಹೋದರ ಸಹೋದರಿಯರೇ, ದಯಮಾಡಿ ದೇವರ ವಾಕ್ಯವನ್ನು ಕೇಳುವಂಥ ಸಮಯವು ಆದ್ದರಿಂದ ಎಲ್ಲರೂ ನಿಶಬ್ದವಾಗಿರಬೇಕು, ಯಾರು ಮಾತಾಡಬಾರ್ದು. ಎಲ್ಲರೂ ದೇವರ ವಾಕ್ಯಕ್ಕೆ ಭಯಪಡಬೇಕು, ಎಲ್ಲರೂ ದೇವರ ವಾಕ್ಯಕ್ಕೆ ವಿಧೇಯರಾಗಬೇಕು ಅನ್ನುವಂಥ ಆಲೋಚನೆಯಲ್ಲಿ ದೇವರ ವಾಕ್ಯವನ್ನು ಕೇಳಬೇಕು ಎಂದು ನಿಮ್ಮೆಲ್ಲರಿಗೂ ಮನವಿ ಮಾಡುತ್ತಾ ವಾಕ್ಯವನ್ನು ಪ್ರಾರಂಭ ಮಾಡ್ತೀನಿ. ಪ್ರಿಯರೇ, ಈ ಕೊರಿಂಥಿಯವರಿಗೆ ಬರೆದ ಮೊದಲನೇ ಪತ್ರಿಕೆ, ಭಕ್ತನಾಗಿರುವಂಥ ಪೌಲನವರು ಕೊರಿಂಥಿಯವರಿಗೆ ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 26ನೇ ವಚನವನ್ನು ಓದಿ ನಾವು ಆಲೋಚನೆ ಮಾಡೋಣ್ರಿ. ಸಹೋದರರೇ, ದೇವರು ನಿಮ್ಮನ್ನು ಕರೆದಾಗ ಎಂಥವರನ್ನು ಕರೆದನೆಂದು ಆಲೋಚಿಸಿದಿರಿ. ಪ್ರಿಯರೇ, ಇಲ್ಲಿ ನಾವೊಂದು ವಿಷಯವನ್ನು ಗಮನಿಸಬೇಕು. ದೇವರು ನಮ್ಮನ್ನು ಕರೆಯುವನು. ದೇವರು ನಮ್ಮನ್ನು ಕರೆದಾಗ ನಾವು ಎಂಥವರನ್ನು ಕರೆದೆನೆಂದು ಆಲೋಚಿಸಬೇಕು. ಕೊರಿಂಥಿ ಸಭೆಗೆ ಭಕ್ತನಾಗಿರುವಂಥ ಪೌಲನವರು ಮಾತಾಡಿದರು. ದೇವರು ನಿಮ್ಮನ್ನು ಕರೆದಾಗ ಎಂಥವರನ್ನು ಕರೆದನೆಂದು ನೀವು ಆಲೋಚಿಸಿದಿರಿ. ಒಂದು ವೇಳೆ ದೊಡ್ಡ ದೊಡ್ಡ ಅಧಿಕಾರಿಗಳನ್ನು ಕರೆದಿರಬಹುದು ಅಂದುಕೊಳ್ಳುತ್ತೀರೋ, ಅಥವಾ ಈ ಲೋಕದಲ್ಲಿ ಒಬ್ಬ MLA ಕರೆದಿರುವನು ಎಂದು ನೀವು ಆಲೋಚನೆ ಮಾಡ್ತಿದ್ದೀರೋ, ಒಂದು ವೇಳೆ ಕರ್ನಾಟಕ ಮುಖ್ಯಮಂತ್ರಿಯನ್ನು ಕರೆದಿರುವನು ಎಂದು ಆಲೋಚನೆ ಮಾಡುತ್ತಿರುವರು, ಒಂದು ವೇಳೆ ಪ್ರಧಾನ ಮಂತ್ರಿಯನ್ನು ಕರೆದಿರಬಹುದು ಅಂತೇಳಿ ಆಲೋಚನೆ ಮಾಡ್ತಾ ಇದ್ದೀರು, ಈ ಲೋಕದಲ್ಲಿ ಐಶ್ವರ್ಯವಂತನನ್ನು ಕರೆದಿರಬಹುದು ಎಂದು ಆಲೋಚನೆ ಮಾಡ್ತಾ ಇದ್ದೀರು. ಪ್ರಿಯರೇ, ಕೊರಿಂಥಿ ಸಭೆಯವರಿಗೆ ಭಕ್ತನಾಗಿರುವಂಥ ಪೌಲನವರು ಮಾತಾಡಿದರು. ದೇವರು ನಿಮ್ಮನ್ನು ಕರೆದಾಗ ಎಂಥವರನ್ನು ಕರೆದನು ಎಂದು ನೀವು ಆಲೋಚಿಸಿದಿರಿ. ಎಂಥವರನ್ನು ಕರೆದರೆಂದು ಆಲೋಚಿಸಿದಿರಿ. ಪ್ರಿಯರೇ, ನೀವು ಬೇರೆ ಯಾರನ್ನಾದರೂ ಕರಿತೀರಿ ಅಂತಂದರೆ, ಯಾರನ್ನು ಕರೀತೀರಿ ನಿಮ್ಮ ಮನೆಗೆ ಅಂತಂದರೆ, ನಿಮ್ಮ ಬಂಧುಗಳನ್ನು ನಿಮ್ಮ ಮನೆಗೆ ನೀವು ಕರಿತೀರಿ, ನಿಮ್ಮ ಅಣ್ಣ ತಮ್ಮಂದಿಯರನ್ನು ನೀವು ಕರಿತೀರಿ. ಸಾಧ್ಯವಾದರೆ ನಿಮಗೆ ಯಾರಾದರೂ ಸಹಾಯ ಮಾಡುವಂಥವರಿದ್ದರೆ ಅಂಥವರನ್ನು ನೀವು ನಿಮ್ಮ ಮನೆಗೆ ಕರೆಸಿಕೊಳ್ತಿದ್ರಿ. ಆದರೆ ಪರಲೋಕದಲ್ಲಿರುವಂಥ ದೇವರು ನಮ್ಮನ್ನು ಕರೆದಾಗ, ಅಥವಾ ಕೊರಿಂಥಿ ಸಭೆಯಲ್ಲಿರುವಂಥವರನ್ನು ಕರೆದಾಗ ಎಂಥವರನ್ನು ಕರೆದನೆಂದು ಆಲೋಚಿಸಿದಿರಿ. ನೀವು ಆಲೋಚನೆ ಮಾಡ್ತೀರಿ, ನಾವು ಸಾಮಾನ್ಯರು, ನಾವು ಈ ವಿದ್ಯಾವಂತರಲ್ಲ, ನಾವು ಅವಿದ್ಯಾವಂತರು, ಈ ಲೋಕದಲ್ಲಿ ದುಡ್ಡು ಇಲ್ಲದವರು, ಅಧಿಕಾರವಿಲ್ಲದವರು ಅಂತೇಳಿ ನೀವು ಅಂದುಕೊಂಡು ಈ ಲೋಕದಲ್ಲಿ ಅಧಿಕಾರಿಗಳನ್ನು ಕರೆದಿರಬಹುದು ಅಂತೇಳಿ ನೀವು ಆಲೋಚನೆ ಮಾಡುವಿರೇನೋ ಎಂದು ಭಕ್ತನಾಗಿರುವಂಥ ಪೌಲನವರು ಮಾತಾಡಿದರು. ಪ್ರಿಯರೇ, ದೇವರು ನಿಮ್ಮನ್ನು ಕರೆದಾಗ ಎಂಥವರನ್ನು ಕರೆದರೆಂದು ನೀವು ಆಲೋಚಿಸಿದಿರಿ. ಲೌಕಿಕ ದೃಷ್ಟಿಯಲ್ಲಿ ಜ್ಞಾನಿಗಳು ಅನೇಕರು ಇಲ್ಲ. ಈ ಲೋಕದಲ್ಲಿ ಜ್ಞಾನಿಗಳಾಗಿರುವಂಥವರು, ಒಂದು ವೇಳೆ ನಾನು ಜ್ಞಾನಿ ಅಂತೇಳಿ ಯಾರಾದರೂ ಮಾತನಾಡಿದರೆ ಅಂಥವರನ್ನು ನಾನು ಕರೀಲಿಕ್ಕೆ ಬರಲಿಲ್ಲ. ಏನಮ್ಮ ಓದಮ್ಮ? ನಿಮ್ಮೊಳಗೆ ಲೌಕಿಕ ದೃಷ್ಟಿಯಲ್ಲಿ ಜ್ಞಾನಿಗಳು ಅನೇಕರಿಲ್ಲ,
ಅಧಿಕಾರಿಗಳು ಅನೇಕರಿಲ್ಲ, ಅವರನ್ನು ಕೂಡ ನಾನು ಕರೆಯುವನಲ್ಲ. ಒಂದು ವೇಳೆ ಭೂಲೋಕದಲ್ಲಿ ಒಬ್ಬ ಮನುಷ್ಯನು ಅಧಿಕಾರದಲ್ಲಿದ್ದವರನ್ನ ತಮ್ಮ ಮನೆಗೆ ಕರೆಯಿಸಿಕೊಳ್ಳಬಹುದು. ಯಾಕಂದ್ರೆ ತನಗೆ ಆ ಅಧಿಕಾರಿಯಿಂದ ತನಗೇನಾದರೂ ಲಾಭವು ಸಿಗುವುದೋ ಏನು ಅನ್ನುವಂಥ ಆಲೋಚನೆಯಲ್ಲಿ ಒಬ್ಬ ಮನುಷ್ಯನು ಭೂಮಿ ಮೇಲೆ ಅಧಿಕಾರಿಯನ್ನು ತಮ್ಮ ಮನೆಗೆ ಕರೆದುಕೊಳ್ಳಬಹುದು. ಆದರೆ ನಾನು ಅಧಿಕಾರಿಯನ್ನು ಕರೆಯುವನಲ್ಲ, ಆಸ್ತಿ ಇದ್ದವನು ಅಂತೇಳಿ ಅವನನ್ನು ಕರೆಯುವನಲ್ಲ. ಭೂಲೋಕದಲ್ಲಿ ನಾನು ಯಾರನ್ನು ಕರೆಯುವೆನು ಅಂತಂದ್ರೆ, ಈ ಲೋಕದಲ್ಲಿ ಅಧಿಕಾರಿಗಳು ಅನೇಕರಿಲ್ಲ, ನಮ್ಮ ಕುಲಹೀನರು ಅನೇಕರಿಲ್ಲ. ದೇವರು ಜ್ಞಾನಿಗಳನ್ನು ನಾಚಿಕೆ ಪಡಿಸುವುದಕ್ಕಾಗಿ ಈ ಲೋಕದ ಬುದ್ಧಿಹೀನರನ್ನು ಆರಿಸಿಕೊಂಡನು. ಈ ಲೋಕದಲ್ಲಿ ಯಾರನ್ನು ನಾಚಿಕೆ ಪಡಿಸುವುದಕ್ಕಾಗಿ ಯಾರನ್ನು ದೇವರು ಆರಿಸಿಕೊಂಡನಮ್ಮ ಅಂತಂದ್ರೆ, ಈ ಲೋಕದಲ್ಲಿ ಜ್ಞಾನಿಗಳನ್ನು ನಾಚಿಕೆ ಪಡಿಸುವುದಕ್ಕೋಸ್ಕರ. ಯಾಕಂದ್ರೆ ಅವರು ಅಂದುಕೊಳ್ಳುವರು, ನಮ್ಮದೇ ಜ್ಞಾನವಿದೆ, ನಾವು ಹೇಗಲಾದರೂ ಈ ಲೋಕದಲ್ಲಿ ಬದುಕುತ್ತೀವಿ, ಜ್ಞಾನವಿಲ್ಲದವರಿಗೆ ಬೇಕು ದೇವರು, ನಮ್ಮಂಥ ಗಣ್ಯರಿಗೆ ದೇವರು ಬೇಕೇನ್ರಿ ಅಂತೇಳಿ ಬಹಳಷ್ಟು ಮಂದಿ ಆಲೋಚನೆ ಮಾಡಿ ದೇವರನ್ನ ತಾಸ್ತಾರ ಮಾಡಿ, ದೇವರ ಮಾತುಗಳನ್ನು ಕೇಳಲಾರದೆ, ದೇವರ ಮಾತಿಗೆ ವಿಧೇಯರಾಗಲಾರದೆ ಇರುವುದರಿಂದ ದೇವರು ಯಾರನ್ನು ಆರಿಸಿಕೊಂಡನಮ್ಮ ಅಂತಂದ್ರೆ, ಬಡವರನ್ನು ಆರಿಸಿಕೊಂಡನು. ಈ ಲೋಕದಲ್ಲಿ ಸಾಮಾನ್ಯರನ್ನು ಆರಿಸಿಕೊಂಡನು ದೇವರು. ಕಾರಣವೇನು ಪ್ರಿಯರೇ? ಈ ಲೋಕದಲ್ಲಿ ಜ್ಞಾನಿಗಳಾಗಿರುವಂಥವರು ದೇವರನ್ನು ಹುಡುಕುವುದಕ್ಕೋಸ್ಕರವಾಗಿ ಆಲೋಚನೆ ಮಾಡಲಿಲ್ಲ. ಈ ಲೋಕದಲ್ಲಿ ಜ್ಞಾನಿಗಳಾಗಿರುವಂಥವರು ದೇವರನ್ನ ಕಂಡುಕೊಳ್ಳಬೇಕು ಅಂತೇಳಿ ಆಲೋಚನೆ ಮಾಡಲಿಲ್ಲವಾದ್ದರಿಂದ ಸಾಮಾನ್ಯರಾಗಿರುವಂಥ ನಮ್ಮನ್ನು ದೇವರು ಆರಿಸಿಕೊಂಡನು ಪ್ರಿಯರೇ. ಆದರೆ ದೇವರು ನಮ್ಮನ್ನು ಕರೆದಾಗ ಎಂಥವರನ್ನು ಕರೆದನೆಂದು ನೀವು ಆಲೋಚನೆ ಮಾಡಬೇಡ್ರಿ. ಸಾಮಾನ್ಯರಾಗಿರುವಂಥ ನಿಮ್ಮನ್ನು ನಾನು ಆರಿಸಿಕೊಂಡು ಜ್ಞಾನಿಗಳನ್ನು ನಾಚಿಕೆ ಪಡಿಸುವುದಕ್ಕೋಸ್ಕರವಾಗಿ ನಿಮ್ಮನ್ನು ಆರಿಸಿಕೊಳ್ಳುತ್ತೀನಿ ಎಂದು ದೇವರು ಮಾತನಾಡಿದರು ಪ್ರಿಯರೇ. ಒಂದು ಕಾಲದಲ್ಲಿ 12 ಮಂದಿ ಅಪೊಸ್ತಲರು ಯಾರು? ಅವರು ಸಾಮಾನ್ಯರು, ಸಮುದ್ರದಲ್ಲಿ ಮೀನುಗಳನ್ನು ಹಿಡಿಯುವಂಥವರು. ಅಂಥವರನ್ನು ಸ್ವಾಮಿಯವರು ಆರಿಸಿಕೊಂಡ್ರು. ಒಂದ್ಸಲ ಅಪೊಸ್ತಲರ ಕೃತ್ಯಗಳು 4ನೇ ಅಧ್ಯಾಯ 13ನೇ ವಚನವನ್ನ ಓದಿ ನಾವು ಆಲೋಚನೆ ಮಾಡೋಣ್ರಮ್ಮ. 13ನೇ ವಚನದಲ್ಲಿ, ಪೇತ್ರ ಯೋಹಾನರು ಧೈರ್ಯದಿಂದ ಮಾತಾಡುವುದನ್ನು ಆ ಸಭಿಕರು ನೋಡಿ ಅವರು ಶಾಸ್ತ್ರಾಭ್ಯಾಸ ಮಾಡದ ಸಾಧಾರಣನೆಂದು ತಿಳಿದು ಆಶ್ಚರ್ಯಪಟ್ಟರು. ಶಾಸ್ತ್ರಾಭ್ಯಾಸ ಮಾಡದ ಸಾಧಾರಣರು ಯಾರು? 12 ಮಂದಿ ಅಪೊಸ್ತಲರು. ಆದರೂ ಕೂಡ ಅವರು ಹೇಳುವಂಥ ಮಾತು ಹೇಗಿರುವುದು ನೀವು ಆಲೋಚನೆ ಮಾಡ್ರಿ ಪ್ರಿಯರೇ. ಪೇತ್ರ ಯೋಹಾನರು ಧೈರ್ಯದಿಂದ ಮಾತಾಡುವುದನ್ನು ಆ ಸಭಿಕರು ನೋಡಿ ಅವರು ಶಾಸ್ತ್ರಾಭ್ಯಾಸ ಮಾಡದ ಸಾಧಾರಣರೆಂದು ತಿಳಿದು ಆಶ್ಚರ್ಯಪಟ್ಟರು. ಆಶ್ಚರ್ಯಕರವಾಗಿರುವಂಥ ಬೋಧನೆಯನ್ನ ಅವರು ಹೇಳಿದರು. ಅವರಿಗೆ ವಿದ್ಯಾಭ್ಯಾಸ ಇಲ್ಲದೆ ಹೋದರೂ ಕೂಡ, ಅವರು ಈ ಲೋಕದಲ್ಲಿ ಒಂದು ಅಧಿಕಾರವಿಲ್ಲದೆ ಹೋದರೂ ಕೂಡ, ಈ ಲೋಕದಲ್ಲಿ ತಾವು ಸಾಮಾನ್ಯರಾದರೂ ಕೂಡ, ಐಶ್ವರ್ಯವಂತರಾದವರಿಗೆ, ಅಧಿಕಾರಿಗಳಂತಾದವರಿಗೆ, ಈ ಲೋಕದಲ್ಲಿ ಮಹಾಯಾಜಕರಿಗೂ ಕೂಡ ಅವರು ಆಶ್ಚರ್ಯಕರವಾಗಿರುವಂಥ ಬೋಧನೆಯನ್ನ ಅವರು ವಿವರಿಸಿದರು. ಕಾರಣವೇನು ಪ್ರಿಯರೇ? ಸಾಮಾನ್ಯರಾಗಿರುವಂಥವರನ್ನ ಯೇಸು ಸ್ವಾಮಿಯವರು ಆರಿಸಿಕೊಂಡು ಅವರನ್ನು ಮಹಾಜ್ಞಾನಿಗಳನ್ನಾಗಿ ಮಾಡಿ, ಜ್ಞಾನಿಗಳಿಗೆ ನಾಚಿಕೆ ಬರುವ ಬೋಧನೆಯನ್ನ ಅವರಿಂದ ಹೇಳಿಸಿದನು ದೇವರು. ಆದ ಕಾರಣ ಪ್ರಿಯರೇ, ನೀವು ಆಲೋಚನೆ ಮಾಡ್ರಿ. ದೇವರು ನಮ್ಮನ್ನು ಕರೆದಾಗ ಎಂಥವರನ್ನು ಕರೆದಿರಬಹುದು ಎಂದು ನೀವು ಆಲೋಚನೆ ಮಾಡಬೇಡ್ರಿ. ದೇವರು ಯಾರನ್ನಾದರೂ ಕರೆಯುವನು. ಆತನಿಗೆ ಯಾರಾದರೂ ಇಷ್ಟವುಳ್ಳವರಾಗಿರುವರು, ಆತನಿಗೆ ಭಯಪಡುವವರು ಯಾರು, ಅವರನ್ನು ತನ್ನ ಮಕ್ಕಳಾಗುವಂತೆ ಆತನು ಮಾಡಿಕೊಳ್ಳುವಂಥ ದೇವರು ಪ್ರಿಯರೇ.
ಈ ಲೋಕದಲ್ಲಿ ಮನುಷ್ಯರಾದವರು ತಾರತಮ್ಯ ಮಾಡುವರು. ಐಶ್ವರ್ಯವಂತನಾದವನನ್ನ ಒಂದು ರೀತಿಯಾಗಿ ನೋಡುವಂಥದ್ದು, ಬಡವರಾದವರನ್ನ ಒಂದು ರೀತಿಯಾಗಿ ನೋಡುವಂಥದ್ದು ಮನುಷ್ಯನ ಆಲೋಚನೆಯೇ ಹೊರತು ದೇವರ ಆಲೋಚನೆಯೂ ಆಗಲ್ಲ. ಆದ ಕಾರಣ ಪ್ರಿಯರೇ, ಮತ್ತೊಂದು ವಿಷಯವನ್ನು ನಾವು ನೋಡೋಣ್ರಿ. ಮತ್ತಾಯನವರ ಸುವಾರ್ತೆಯಲ್ಲಿ ಮತ್ತೊಂದು ಮಾತು, ಮತ್ತಾಯನವರ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಒಂದು ಮಾತನ್ನು ನಾವು ನೋಡಿ ಆಲೋಚನೆ ಮಾಡೋಣ್ರಿ. ಮತ್ತಾಯನವರ ಸುವಾರ್ತೆ 5ನೇ ಅಧ್ಯಾಯ 1ನೇ ವಚನದಿಂದ ಕೆಲವು ವಚನಗಳನ್ನು ನಾವು ಓದಿಕೊಳ್ಳೋಣ್ರಿ. ಆತನು ಆ ಜನರ ಗುಂಪುಗಳನ್ನು ಕಂಡು ಬೆಟ್ಟವನ್ನೇರಿ ಕೂತುಕೊಂಡನು. ಆ ಜನರ ಗುಂಪುಗಳನ್ನು ಕಂಡು ಬೆಟ್ಟವನ್ನೇರಿ ಕೂತುಕೊಂಡ ತರುವಾಯ ಆತನ ಶಿಷ್ಯರು ಆತನ ಬಳಿಗೆ ಬಂದರು. ಆತನು ಅವರಿಗೆ ಉಪದೇಶ ಮಾಡಿದ್ದೇನೆಂದರೆ, ಆತ್ಮದಲ್ಲಿ ಬಡವರಾದವರು ಧನ್ಯರು, ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು, ಪರಲೋಕ ರಾಜ್ಯವು ಅವರದು. ನೀವು ಆತ್ಮ ವಿಷಯದಲ್ಲಿ ಬಡವರು, ಏನು ತಿಳಿಯಲಾರದವರು ಅಂತೇಳಿ ನೀವು ಅಂದುಕೊಳ್ಳುತ್ತಿದ್ದೀರಿ. ಆದ್ದರಿಂದ ನೀವು ಧನ್ಯರು, ಯಾಕಂದರೆ ದೇವರು ಎಲ್ಲವನ್ನೂ ನಿಮಗೆ ತೋರಿಸುವನು. ಒಂದು ವೇಳೆ ನಾವು ಆತ್ಮ ವಿಷಯದಲ್ಲಿ ಎಲ್ಲ ತಿಳಿದುಕೊಂಡವಂಥವರು, ಎಲ್ಲ ನಾವು ಅರಿತುಕೊಂಡಂಥವರು ಅನ್ನುವಂಥ ಗರ್ವ ಅಹಂಕಾರ ಒಂದು ವೇಳೆ ನಿಮ್ಮಲ್ಲಿಯೂ ಕೂಡ ಇದ್ದಿದ್ರೆ ನಿಜವಾಗಲೂ ದೇವರು ನಿಮ್ಮನ್ನು ಧನ್ಯರು ಅನ್ನುತ್ತಿರಲಿಲ್ಲ. ಸಹೋದರ ಸಹೋದರಿಯರೇ, 12 ಮಂದಿ ಶಿಷ್ಯರನ್ನ ಧನ್ಯರು ಅಂತೇಳಿ ಅನ್ನಬೇಕಾದ್ರೆ ಕಾರಣವೇನೋ ಗೊತ್ತಾ? ನಾವು ಆತ್ಮದಲ್ಲಿ ಬಡವರು, ನಮಗೇನು ತಿಳಿಯಲಾರದು, ಆತ್ಮ ವಿಷಯದಲ್ಲಿ ನಮಗೇನು ತಿಳಿಯದು ಅನ್ನುವಂಥ ಮನಸ್ಸು ಅವರಲ್ಲಿ ಇತ್ತು. ಆದ್ದರಿಂದ ಸ್ವಾಮಿಯವರು ಹೇಳಿದರು, ನೀವು ಧನ್ಯರು. ಅದನ್ನು ತಿಳ್ಕೊಳ್ಳುವುದಕ್ಕೋಸ್ಕರವಾಗಿ ನೀವು ಇಷ್ಟು ತಗ್ಗಿಸಿಕೊಳ್ಳುವಂಥ ಮನಸ್ಸು ನಿಮ್ಮಲ್ಲಿರುವುದು, ಆದ್ದರಿಂದ ನೀವು ಧನ್ಯರು ಅಂದನು. ಮತ್ತೊಂದು ಮಾತು 3ನೇ ವಚನದಲ್ಲಿ, ದುಃಖ ಪಡುವವರು ಧನ್ಯರು, ಅವರು ಸಮಾಧಾನವನ್ನು ಹೊಂದುವರು. ದುಃಖ ಪಡುವವರು ಧನ್ಯರು. ಈ ಲೋಕದಲ್ಲಿ 12 ಮಂದಿ ಅಪೊಸ್ತಲರಾಗಿರಬಹುದು. ಯೇಸು ಸ್ವಾಮಿಯವರ ಮಾತನ್ನು ಯಾರಾದರೂ ಕೇಳಿ ಆತನ ಮಾತುಗಳನ್ನು ಪ್ರಕಟಿಸುವುದಕ್ಕೆ ಪ್ರಯಾಣ ಮಾಡಿರುವರು. ಅಂಥವರನ್ನು ಬಹಳಷ್ಟು ಮಂದಿ ಸಿಕ್ಕಟ್ಟಿಗೆ ಸಿಲುಕಿಸಿ ಅವರಿಗೆ ದುಃಖ ಬರುವಂತೆ ಮಾಡಿದರು. ಆ ದುಃಖವನ್ನು ಶಮನಗೊಳಿಸುವ ಆತನು ಯೇಸು. ಆ ದುಃಖವನ್ನು ಪರಂಬರಿಸುವ ಆತನು ದೇವರು. ಆ ದುಃಖದಿಂದ ಬಿಡಿಸುವ ಆತನು ದೇವರು. ಅವರ ಕಣ್ಣೀರನ್ನೆಲ್ಲ ಒರೆಸಿ ಬಿಡುವ ಆತನು ಯಾರಮ್ಮ? ದೇವರು. ಅದಕ್ಕೋಸ್ಕರ ದುಃಖ ಪಡುವವರಾದ ನೀವು ಧನ್ಯರು. ಪ್ರಕಟಣೆ ಗ್ರಂಥದಲ್ಲಿ 7ನೇ ಅಧ್ಯಾಯ, ಭಕ್ತನಾಗಿರುವಂಥ ಯೋಹಾನನವರ ಪ್ರಕಟಣೆ 7ನೇ ಅಧ್ಯಾಯ 17ನೇ ವಚನವನ್ನು ನಾವು ಓದಿ ನೋಡುತ್ತಿರುವಾಗ ಒಂದು ವಿಷಯವನ್ನು ನಾವು ತಿಳ್ಕೊಳ್ತೀವಿ. ಏನಮ್ಮ? ಸಿಂಹಾಸನ ಮಧ್ಯದಲ್ಲಿರುವ ಯಜ್ಞದ ಕುರಿಯಾದಾತನು ಅವರಿಗೆ ಕುರುಬನಂತಿದ್ದು ಜೀವ ಜಲದ ಒರೆತೆಗಳ ಬಳಿಗೆ ನಡೆಸುತ್ತಾನೆ. ದೇವರು ಅವರ ಕಣ್ಣೀರನ್ನೆಲ್ಲ ಒರೆಸಿ ಬಿಡುವನು ಎಂದು ಹೇಳಿದನು. ಯಾರಿಗಾದರೂ ದುಃಖವಾಗುವುದು, ಯಾರಿಗಾದರೂ ನೋವಾಗುವುದು, ಯಾರಿಗಾದರೂ ಕಷ್ಟವಾಗುವುದು, ಅವರ ಕಣ್ಣೀರನ್ನೆಲ್ಲ ಒರೆಸಿ ಬಿಡುವನು. ಆ ದೇವರಿಂದ ತಮ್ಮ ಕಣ್ಣೀರನ್ನೆಲ್ಲ ಒರೆಸಿಕೊಳ್ಳುವವರು ಧನ್ಯರು, ಅವರು ದೇವರನ್ನು ನೋಡುವರು ಎಂದು ಇಲ್ಲಿ ನಮ್ಮ ಪ್ರಭುವಾಗಿರುವಂಥ ಸ್ವಾಮಿಯವರು ಮಾತನಾಡಿದರು. ಪ್ರಿಯರೇ, ಯಾರನ್ನು ಕರೆದನು ದೇವರು ಅಂದರೆ ಈ ಲೋಕದಲ್ಲಿ ಜ್ಞಾನಿಗಳನ್ನು ಕರೆಯಲಿಲ್ಲ. ಯಾಕಂದರೆ ಅವರಿಗೆ ನಮಗೆ ಜ್ಞಾನವಿದೆ, ಆದ್ದರಿಂದ ನಮಗಿಂತ ಶ್ರೇಷ್ಠನು ಯಾರು ಅನ್ನುವಂಥ ಗರ್ವವು ಅವರಲ್ಲಿತ್ತು. ಆದ್ದರಿಂದ ದೇವರು ಅವರನ್ನು ಕರೆಯಲಿಲ್ಲ ಅನ್ನುವಂಥ ವಿಷಯವನ್ನು ಇಲ್ಲಿ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ತಿದ್ವಿ. ಪ್ರಿಯರೇ, ಮತ್ತೊಂದು ವಿಷಯವನ್ನು ನಾವು ನೋಡೋಣ್ರಿ. ಅದೇ ಅಪೊಸ್ತಲರ ಕೃತ್ಯಗಳಲ್ಲಿ 4ನೇ ಅಧ್ಯಾಯ 13ನೇ ವಚನವನ್ನು ಮತ್ತೊಂದು ಸಲ ಓದಿಕೊಳ್ಳ್ರಿ. ಅಪೊಸ್ತಲರ ಕೃತ್ಯಗಳು ಏನಮ್ಮ? 4ನೇ ಅಧ್ಯಾಯ 13ನೇ ವಚನ.
ಪೇತ್ರ ಯೋಹಾನರು ಧೈರ್ಯದಿಂದ ಮಾತಾಡುವುದನ್ನು ಆ ಸಭಿಕರು ಕೇಳಿದರು. ಧೈರ್ಯದಿಂದ ಮಾತಾಡುವಂಥ ಪೇತ್ರ ಯೋಹಾನರನ್ನು ಸಭೆಯವರೆಲ್ಲರೂ ಕೇಳಿದರು. ವಿದ್ಯಾಭ್ಯಾಸವಿಲ್ಲದೆ ಹೋದರೂ ಕೂಡ, ಅವರಲ್ಲಿ ಈ ಲೋಕದಲ್ಲಿ ಆಸ್ತಿ ಇಲ್ಲದೆ ಹೋದರೂ ಕೂಡ, ಅಧಿಕಾರವಿಲ್ಲದೆ ಹೋದರೂ ಕೂಡ ಅನೇಕರು ಆತನ ಮಾತುಗಳನ್ನು ಕೇಳುವುದಕ್ಕೋಸ್ಕರವಾಗಿ ಬಂದರು. ಈ ಲೋಕದಲ್ಲಿ ಜ್ಞಾನಿಗಳಾಗಿರುವಂಥವರಿದ್ದರೂ ಕೂಡ, ಅಧಿಕಾರಿಗಳಾಗಿರುವಂಥವರಿದ್ದರೂ ಕೂಡ ಅವರ ಮಾತುಗಳನ್ನು ಕೇಳಬೇಕು ಅನ್ನುವಂಥ ಮನುಷ್ಯರು ಅವರಲ್ಲಿಗೆ ಬರಲಿಲ್ಲ ಎನ್ನುವಂಥ ವಿಷಯವನ್ನು ಆಲೋಚನೆ ಮಾಡಿ ಪೇತ್ರ ಯೋಹಾನರ ಮೇಲೆ ಹೊಟ್ಟೆ ಕಿಚ್ಚು ಪಟ್ಟವರನ್ನು ಹಿಂಸಿಸಿ ಅವರನ್ನು ಜೈಲಿಗೆ ಹಾಕಿರುವಂಥ ವಿಷಯವನ್ನು ನಾವು ಮುಂದೆ ಓದಿದಾಗ ಕಂಡುಕೊಳ್ತೀವಿ ಪ್ರಿಯರೇ. ಆದರೆ ಇಲ್ಲಿ ನಾವು ಗಮನಿಸಬೇಕಾಗಿರುವಂಥ ವಿಷಯವೇನಂತಂದರೆ, ದೇವರು ಯಾರನ್ನು ಆರಿಸಿಕೊಳ್ಳುವನು ಅಂತಂದರೆ, ಜ್ಞಾನಿಗಳನ್ನು ಆರಿಸಿಕೊಂಡ್ರೆ ಅವರ ಗರ್ವದ ಮಾತುಗಳಿಂದ ಅವರು ಏನೊಂದು ಮಾತನಾಡುವರು ದೇವರನ್ನು. ದಾನಿಯೇಲನವರ ಪುಸ್ತಕದಲ್ಲಿ ಒಂದು ವಿಷಯವನ್ನು ನಾವು ನೋಡೋಣ್ರಿ. ದಾನಿಯೇಲನ ಪುಸ್ತಕ 3ನೇ ಅಧ್ಯಾಯದಲ್ಲಿ ಒಬ್ಬ ಫರೋ ರಾಜನು ಏನು ಮಾತನಾಡಿರುವನು ಆತನ ವಿಷಯವಾಗಿ ನಾವು ನೋಡೋಣ್ರಿ. ದಾನಿಯೇಲನ ಪುಸ್ತಕ 3ನೇ ಅಧ್ಯಾಯ 16ನೇ ವಚನವನ್ನು ಓದಿ ನಾವು ತಿಳ್ಕೊಳ್ಳ್ರಿ. ದೇವರು ಯಾರು ಎಂದು ಹೇಳಿದನು. ಏನಮ್ಮ 15ರಿಂದ ಓದಮ್ಮ. 15ರಿಂದ, ಈಗಲಾದರೂ ನೀವು ಸಿದ್ಧವಾಗಿದ್ದು ತುತ್ತೂರಿ, ಕೊಳಲು, ಕಿನ್ನರಿ, ತಂಬೂರು, ವೀಣೆ, ವಾಲಗ ಮುಂತಾದ ಸಕಲ ವಾದ್ಯಗಳ ಧ್ವನಿಯನ್ನು ಕೇಳಿದ ಕೂಡಲೇ ಅಡ್ಡಬಿದ್ದು ನಾನು ನಿಲ್ಲಿಸಿದ ಪ್ರತಿಮೆಯನ್ನು ಪೂಜಿಸಿದರೆ ಸರಿ, ಇಲ್ಲವಾದರೆ ತಕ್ಷಣವೇ ದಗದಗನೆ ಉರಿಯುವ ಅವಿಯೊಳಗೆ ಹಾಕಲ್ಪಡುವಿರಿ. ನಿಮ್ಮನ್ನು ನನ್ನ ಕೈಯೊಳಗಿಂದ ಬಿಡಿಸಬಲ್ಲ ದೇವರು ಯಾರು ಎಂದು ಹೇಳಿದನು. ಬಬುಲೋನು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿರುವಂಥ ನೆಬೂಕದ್ನೆಚ್ಚರನು ದೊಡ್ಡ ಬಂಗಾರದ ಪ್ರತಿಮೆಯನ್ನು ನಿಲ್ಲಿಸಿ ಆ ಪ್ರತಿಮೆಗೆ ಎಲ್ಲರೂ ನಮಸ್ಕಾರ ಮಾಡಬೇಕು. ಒಂದು ವೇಳೆ ಯಾರಾದರೂ ನಮಸ್ಕಾರ ಮಾಡದೆ ಹೋದರೆ ಅವರನ್ನು ಅವಿಗೆಯೊಳಗೆ ಅಂದರೆ ಬೆಂಕಿಯೊಳಗೆ ಹಾಕ್ತೀನಿ ಅನ್ನುವಂಥ ಆಜ್ಞೆಯನ್ನು ಹೊರಡಿಸಿದನು. ಆದರೆ ಭಕ್ತರು ಶದ್ರಕ್, ಮೆಷಕ್, ಅಬೇದ್ನೆಗೋ ಅನ್ನುವಂಥ ಭಕ್ತಾದಿಗಳು ನೆಬೂಕದ್ನೆಚ್ಚರನು ನಿಲ್ಲಿಸಿರುವಂಥ ಪ್ರತಿಮೆಗೆ ಅಡ್ಡ ಬೀಳದೇ ಹೋದಾಗ ಅವರಿಗೆ ನೆಬೂಕದ್ನೆಚ್ಚರನು ಹೇಳಿರುವ ಮಾತೇನಂತಂದರೆ, ನಿಮ್ಮನ್ನು ನನ್ನ ಕೈಯೊಳಗಿಂದ ಬಿಡಿಸಬಲ್ಲ ದೇವರು ಯಾರು, ನಿಮ್ಮನ್ನು ನನ್ನ ಕೈಯೊಳಗಿಂದ ಬಿಡಿಸಬಲ್ಲ ದೇವರು ಯಾರು ಎಂದು ದೇವರನ್ನು ಮಾತನಾಡಿದನು. ಅವರು ದೇವರ ಮಕ್ಕಳು, ದೇವರ ಭಕ್ತಾದಿಗಳು ಅನ್ನುವಂಥ ಆಲೋಚನೆ ಇಲ್ಲದೆ ನೆಬೂಕದ್ನೆಚ್ಚರನು ಮಹಾ ಗರ್ವ ಮಾತುಗಳನ್ನಾಡಿದನು. ಆದರೆ ಅಂಥವರನ್ನು ದೇವರು ಆರಿಸಿಕೊಳ್ಳಲಿಲ್ಲ. ಯಾರನ್ನು ಆರಿಸಿಕೊಂಡನು ದೇವರು? ಅಂದರೆ ಶದ್ರಕ್, ಮೆಷಕ್, ಅಬೇದ್ನೆಗೋ ಅನ್ನುವಂಥವರನ್ನು ಆರಿಸಿಕೊಂಡನು. ಅವರಲ್ಲಿ ಆಸ್ತಿ ಇಲ್ಲದೆ ಹೋದರೂ ಕೂಡ, ಅಧಿಕಾರವಿಲ್ಲದೆ ಹೋದರೂ ಕೂಡ, ಅಂತಸ್ತು ಇಲ್ಲದೆ ಹೋದರೂ ಕೂಡ ಅವರಲ್ಲಿ ಭಯ ಭಕ್ತಿ ಇರುವುದು. ಆದ್ದರಿಂದ ದೇವರು ಅವರನ್ನು ಆರಿಸಿಕೊಂಡನು ಅನ್ನುವಂಥ ವಿಷಯವನ್ನು ನಾವು ಗಮನಿಸಬೇಕು. ಒಂದು ವೇಳೆ ನನ್ನಲ್ಲಿ ಜ್ಞಾನವಿದೆ, ಒಂದು ವೇಳೆ ನನ್ನಲ್ಲಿ ಆಸ್ತಿ ಇದೆ, ಒಂದು ವೇಳೆ ನನ್ನಲ್ಲಿ ಅಧಿಕಾರವಿದೆ ಅನ್ನುವಂಥ ಗರ್ವವು ಒಂದು ವೇಳೆ ಯಾರಲ್ಲಿ ಆದರೂ ಇದ್ದರೆ ಅವರ ವಿಷಯವಾಗಿ ದೇವರು ನಿಜವಾಗಲು ಒಪ್ಪುವುದಿಲ್ಲ ಅನ್ನುವಂಥ ವಿಷಯವನ್ನು ನಾವಿಲ್ಲಿ ಗಮನಿಸಬೇಕು. ಜ್ಞಾನಿಯಾಗಿರುವಂಥ ಸೊಲೊಮೋನನ ವಿಷಯವಾಗಿಯೂ ಕೂಡ ಒಂದ್ಸಲ ನಾವು ನೋಡೋಣ್ರಿ. ಜ್ಞಾನೋಕ್ತಿಗಳ ಪುಸ್ತಕ 30ನೇ ಅಧ್ಯಾಯ 8ನೇ ವಚನವನ್ನು ನೋಡಿ ಆಲೋಚನೆ ಮಾಡೋಣ್ರಿ. ಜ್ಞಾನೋಕ್ತಿಗಳ ಪುಸ್ತಕ 30ನೇ ಅಧ್ಯಾಯ 8ನೇ ವಚನದಲ್ಲಿ, ನನ್ನಿಂದ ಕಪಟವನ್ನು ಸುಳ್ಳು ಮಾತನ್ನು ತೊಲಗಿಸು, ಬಡತನವನ್ನಾಗಲಿ ಐಶ್ವರ್ಯವನ್ನಾಗಲಿ ಕೊಡದೆ ನನಗೆ ತಕ್ಕಷ್ಟು ಆಹಾರವನ್ನು ಭೋಜನ ಮಾಡಿಸು. ಹಾಗಾದರೆ ಹೊಟ್ಟೆ ತುಂಬುವವನಾದರೆ ಯೆಹೋವನು ಯಾರು ಎಂದು ನಿನ್ನನ್ನು ತಿರಸ್ಕರಿಸುವನೇನು? ಬಡವನಾದರೆ ಕಳ್ಳತನ ಮಾಡಿ ನನ್ನ ದೇವರಾದ ನಿನ್ನ ಹೆಸರನ್ನು ಅಯೋಗ್ಯವಾಗಿ ಎತ್ತುವೆನೇನೋ ಎಂದು ಜ್ಞಾನಿಯಾಗಿರುವಂಥ ಸೊಲೊಮೋನನು ಮಾತನಾಡಿರುವಂಥ ಮಾತು.
ದೇವ, ಒಂದು ವೇಳೆ ಐಶ್ವರ್ಯವು ಹೆಚ್ಚಾದರೆ ದೇವರು ಯಾರು ಅಂತೇಳಿ ಗರ್ವ ಪಡುವನೇನು? ಒಂದು ವೇಳೆ ದೇವ, ನನಗೆ ಆಹಾರವಿಲ್ಲದೆ ಹೋದಾಗ ದೇವರು ಎಲ್ಲಿ ಅಂತೇಳಿ ದೇವ ನಿನ್ನನ್ನು ತಿರಸ್ಕಾರ ಮಾಡುವೆನೋ ಏನೋ ದೇವ ಎಂದು ತಕ್ಕಷ್ಟು ಆಹಾರವನ್ನು ಕೊಡು, ತಕ್ಕಷ್ಟು ಜ್ಞಾನವನ್ನು ಕೊಡು, ನಿಮಗೆ ಭಯಪಟ್ಟು ಜೀವಿಸುವಂತೆ ಸಾಧಾರಣವಾಗಿ ನನಗೇನು ಕೊಡಬೇಕು ಅದೆಲ್ಲವನ್ನು ಕೊಡು ದೇವ ಎಂದು ಭಕ್ತನಾಗಿರುವಂಥ ಸೊಲೊಮೋನನವರು ಮಾತನಾಡಿರುವಂಥ ಮಾತು ಪ್ರಿಯರೇ. ಆದರೆ ಇವತ್ತು ಎಂಥವರನ್ನು ಆರಿಸಿಕೊಂಡನು ದೇವರು? ನೆಬೂಕದ್ನೆಚ್ಚರನನ್ನು ಆರಿಸಿಕೊಳ್ಳಲಿಲ್ಲ, ಶದ್ರಕ್, ಮೆಷಕ್, ಅಬೇದ್ನೆಗೋ ಎಂಬುವರನ್ನು ಆರಿಸಿಕೊಂಡನು. ಅದರಂತೆ ಜ್ಞಾನಿಯಾಗಿರುವಂಥ ಸೊಲೊಮೋನನವರನ್ನು ಆರಿಸಿಕೊಂಡನು. ಪ್ರಿಯರೇ, ಗಣ್ಯಾತಿ ಗಣ್ಯರಿಗೆ ಸಿಗಲಾರದಂಥ ಮಹಾಭಾಗ್ಯವು ಯಾರಿಗೆ ಸಿಗುವುದು? ಗಣ್ಯಾತಿ ಗಣ್ಯರಿಗೆ ಸಿಗಲಾರದಂಥ ಮಹಾ ಅದೃಷ್ಟವು ಯಾರಿಗೆ ಸಿಗುವುದು ಅಂತಂದರೆ ಸಾಮಾನ್ಯರಾಗಿರುವಂಥವರಿಗೆ ಸಿಗುವಂಥ ಅವಕಾಶವಿದೆ. ಪ್ರೀತಿಯ ನನ್ನ ಸಹೋದರ ಸಹೋದರಿಯರೇ, ಗಮನಿಸಿರಿ. ಆದ ಕಾರಣ ಇನ್ನೂ ಅನೇಕ ಮಂದಿ ದೇವರ ಮಾತುಗಳಿಗೆ ತಿರಸ್ಕಾರ ಮಾಡಿರುವಂಥವರನ್ನು ಕೂಡ ನಾವು ನೋಡೋಣ್ರಿ. ವಿಮೋಚನ ಕಾಂಡ 3ನೇ ಅಧ್ಯಾಯ 5ನೇ ಅಧ್ಯಾಯ 2ನೇ ವಚನವನ್ನು ಓದಿ ನಾವು ಆಲೋಚನೆ ಮಾಡೋಣ್ರಿ. ವಿಮೋಚನ ಕಾಂಡ 5ನೇ ಅಧ್ಯಾಯ 2ನೇ ವಚನ. ವಿಮೋಚನ ಕಾಂಡ 2ನೇ ಅಧ್ಯಾಯ 5ನೇ ವಚನ. ಯೆಹೋವನೆಂಬುವವನು ಯಾರು? ನಾನು ಅವನ ಮಾತನ್ನು ಕೇಳಿ ಇಸ್ರಾಯೇಲರನ್ನು ಹೋಗಗೊಡಿಸುವುದೇಕೆ ಎಂದು ಫರೋ ರಾಜನು ಗರ್ವಿಸಿಕೊಂಡನು. ಒಂದು ಕಾಲದಲ್ಲಿ ಇಸ್ರಾಯೇಲರು ಐಗುಪ್ತ ದೇಶದಲ್ಲಿ ದಾಸರಾಗಿರುವಾಗ ಅವರನ್ನು ಬಿಡಿಸುವುದಕ್ಕೋಸ್ಕರವಾಗಿ ಭಕ್ತನಾಗಿರುವಂಥ ಮೋಶೆಯವರು ಫರೋ ರಾಜನ ಮುಂದೆ ನಿಂತಾಗ, ನಮ್ಮ ಜನರನ್ನು ಬಿಡಿಸಿಕೊಂಡು ಹೋಗ್ತೀನಿ, ನಾನು ಕಾಲು ಜೇನು ಹರಿಯುವ ದೇಶಕ್ಕೆ, ಅಂದರೆ ಕಾನಾನ್ಯರು, ಹಿತ್ತಿಯರು, ಪೆರೆಜಿಯರು ಎಂಬ 7 ಜನಾಂಗಗಳು ಆ ದೇಶದಲ್ಲಿ ವಾಸ ಮಾಡಿರುವರು, ಆ ದೇಶಕ್ಕೆ ನಮ್ಮ ಜನಾಂಗವನ್ನು ಕರೆದುಕೊಂಡು ಹೋಗ್ತೀನಿ ಎಂದು ಭಕ್ತನಾಗಿರುವಂಥ ಮೋಶೆಯವರು ಫರೋ ರಾಜನ ಮುಂದೆ ನಿಂತು ಮಾತನಾಡಿದಾಗ ಆತನ ಗರ್ವದ ಮಾತೇನಂತಂದರೆ, ಯೆಹೋವನೆಂಬುವನು ಯಾರು ಎಂದು ಗರ್ವಿಸಿಕೊಂಡನು. ಆತನ ಹೊಟ್ಟೆ ತುಂಬ ಉಣ್ಣುತ್ತಿರುವನು, ಆದ್ದರಿಂದ ಆತನಿಗೆ ಅಧಿಕಾರವಿದೆ, ಆದ್ದರಿಂದ ಯೆಹೋವನು ಯಾರು ಎಂದು ಗರ್ವದ ಮಾತುಗಳನ್ನು ಮಾತನಾಡಿದನು. ಆದ ಕಾರಣ ದೇವರು ನಿಮ್ಮನ್ನು ಕರೆದಾಗ ಎಂಥವರನ್ನು ಕರೆದನೆಂದು ಆಲೋಚಿಸಿದಿರಿ? ದೇವರು ನಿಮ್ಮನ್ನು ಕರೆದಾಗ ಎಂಥವರನ್ನು ಕರೆದನೆಂದು ಆಲೋಚಿಸಿದಿರಿ? ಲೌಕಿಕ ದೃಷ್ಟಿಯಲ್ಲಿ ಜ್ಞಾನಿಗಳು ಅನೇಕರಿಲ್ಲ, ಅಧಿಕಾರಿಗಳು ಅನೇಕರಿಲ್ಲ, ಕುಲಹೀನರು ಅನೇಕರಿಲ್ಲ. ಈ ಲೋಕದ ಜ್ಞಾನಿಗಳನ್ನು, ಈ ಲೋಕದ ಅಧಿಕಾರಿಗಳನ್ನು ನಾಚಿಕೆ ಪಡಿಸುವುದಕ್ಕಾಗಿ ಈ ಲೋಕದ ಬಲಹೀನರನ್ನ, ಬುದ್ಧಿಹೀನರನ್ನ ಆರಿಸಿಕೊಂಡಿರುವನು ಎಂದು ದೇವರು ಮಾತನಾಡುವಂಥ ಮಾತು ಪ್ರಿಯರೇ. ಈ ಲೋಕದಲ್ಲಿ ದುಡ್ಡಿದ್ರೆ ಸಾಕು, ನಾನಲ್ಲದೆ ಬೇರೆ ಯಾರು ಇಲ್ಲ ಅನ್ನುವಂಥ ಅಹಂಕಾರದಲ್ಲಿ ಬಹಳಷ್ಟು ಮಂದಿ ಅಧಿಕಾರಿಗಳು ಇರುವರು, ಬಹಳಷ್ಟು ಮಂದಿ ಜ್ಞಾನಿಗಳಾದವರು ಕೂಡ ಇರುವರು. ಆದರೆ ಎಲ್ಲರಿಗೆ ಮಿಂಚಿ ಪರಲೋಕದಲ್ಲಿರುವಂಥ ದೇವರು ನಮ್ಮನ್ನು ನೋಡುವನು ಅನ್ನುವಂಥ ಮನಸ್ಸು ಯಾವನಲ್ಲಿಯೂ ಇಲ್ಲದ ಕಾರಣ ಅನೇಕ ಮಂದಿ ಅಧಿಕಾರಿಗಳು ನಾಶವಾದರು, ಅನೇಕ ಮಂದಿ ಜ್ಞಾನಿಗಳು ನಾಶವಾದರು. ಆದರೆ ದೇವರ ಮಾತುಗಳನ್ನು ಕೇಳಿ, ದೇವರ ಮಾತುಗಳಿಗೆ ಭಯಪಟ್ಟು ಈ ಲೋಕದಲ್ಲಿ ಜೀವಿಸಿರುವಂಥವರು ಮಾತ್ರ ಶಾಶ್ವತವಾಗಿರುವಂಥ ಲೋಕ, ಅಂದರೆ ದೇವರಿರುವಂಥ ಲೋಕ, ಅಂದರೆ ಪರಲೋಕವನ್ನು ಸೇರುವಂಥ ಅವಕಾಶವನ್ನು ತಂದುಕೊಂಡ್ರು ಪ್ರಿಯರೇ. ಅಂಥ ಅವಕಾಶವನ್ನು ಈ ಲೋಕದಲ್ಲಿ ಸಾಮಾನ್ಯರಾಗಿರುವಂಥ ನಮಗೆ ದೇವರು ಕೊಟ್ಟಿರುವನು ಅಂತಂದರೆ ನಿಜವಾಗಲೂ ನಾವು ಧನ್ಯರು ಅನ್ನುವಂಥ ವಿಷಯವನ್ನು ಗಮನಿಸಬೇಕು. ಅದರಂತೆ ಒಂದು ಕಾಲದಲ್ಲಿ ಅಶೂರ್ಯರು ಕೂಡ ಇಸ್ರಾಯೇಲರನ್ನ ಸರಿಯಾಗಿ ತೆಗೆದುಕೊಂಡು ಹೋದರು. ಅನಂತರ ತಿರುಗಿ
ಯೆರೂಸಲೇಮನ್ನು ಕೂಡ ತೆಗೆದುಕೊಂಡು ಹೋಗಬೇಕು. ಇಸ್ರಾಯೇಲರನ್ನು ಕೂಡ ಯೆರೂಸಲೇಮಿಗೆ ಇಸ್ರಾಯೇಲರನ್ನು ಕೂಡ ಅಥವಾ ಯೆಹೂದ್ಯರನ್ನು ಕೂಡ ಯೆರೂಸಲೇಮಿನಿಂದ ಸರಿಯಾಗಿ ತೆಗೆದುಕೊಂಡು ಹೋಗಬೇಕು ಅನ್ನುವಂಥ ಆಲೋಚನೆಯಿಂದ ಅಶ್ಶೂರ್ ರಾಜನು ಬಂದಿರುವನು. ಆತನ ವಿಷಯ ಕೂಡ 2ನೇ ಅರಸುಗಳಲ್ಲಿ ನಾವು ನೋಡೋಣ್ರಿ. 2ನೇ ಅರಸುಗಳು 18ನೇ ಅಧ್ಯಾಯ 33ನೇ ವಚನವನ್ನ ನೋಡಿ ಆಲೋಚನೆ ಮಾಡೋಣ್ರಿ. 2ನೇ ಅರಸುಗಳು 18ನೇ ಅಧ್ಯಾಯ 33ನೇ ವಚನವನ್ನ ಓದಿ ನಾವು ತಿಳ್ಕೊಳ್ಳೋಣ್ರಿ. 33ನೇ ವಚನಮ್ಮ. ಯಾವ ಜನಾಂಗದ ದೇವತೆಯು ತನ್ನ ದೇಶವನ್ನು ಅಶ್ಶೂರದ ಅರಸನ ಕೈಗೆ ಸಿಕ್ಕದಂತೆ ತಪ್ಪಿಸಿ ಕಾಪಾಡಿತು. ಆಮಾತ್, ಅರ್ಪದ್, ಸೆಫರ್ವಯಿಮ್, ಏನ ಇವ ಎಂಬ ಪಟ್ಟಣಗಳು ದೇವತೆಗಳು ಏನಾದವು? ಅವು ಸಮಾರ್ಯವನನ್ನ ಕೈಯಿಂದ ಸಿಕ್ಕದಂತೆ ತಪ್ಪಿಸಿದವು. ಯಾವ ಜನಾಂಗದ ದೇವತೆಯಾದರೂ ತನ್ನ ದೇಶವನ್ನು ತನ್ನ ಕೈಯಿಂದ ಬಿಡಿಸಲಾರದೆ ಹೋದ ಮೇಲೆ ಯೆಹೋವನು ಯೆರೂಸಲೇಮನ್ನು ಕೈಗೆ ಸಿಕ್ಕದಂತೆ ತಪ್ಪಿಸಿ ಕಾಪಾಡುವನು ಅನ್ನೋದನು. ಪ್ರಿಯರೇ, ನೀವು ಗಮನಿಸ್ರಿ, ಅಶ್ಶೂರ್ ರಾಜನಾಗಿರುವಂಥ ಸನ್ಹೇರೀಬನು ಯೆರೂಸಲೇಮನ್ನು ತೆಗೆದುಕೊಂಡು ಹೋಗಬೇಕು. ಯೆರೂಸಲೇಮಿನಲ್ಲಿರುವಂಥ ಸರ್ವವನ್ನು ತನ್ನ ಸ್ವಾಧೀನ ಪಡಿಸಿಕೊಳ್ಳಬೇಕು ಅಂತೇಳಿ ಆಲೋಚನೆ ಮಾಡಿದಾಗ, ಪ್ರಿಯರೇ, ಅಲ್ಲಿ ಭಕ್ತನಾಗಿರುವಂಥ ಹಿಜ್ಕೀಯನವರಿದ್ದರು. ಆತನ ದೂತರಿಗೆ ಸನ್ಹೇರೀಬನ ದೂತರು ಮಾತನಾಡಿರುವಂಥ ಮಾತು, ಈ ಲೋಕದಲ್ಲಿ ಅನೇಕ ದೇಶಗಳನ್ನು ಜಯಿಸಿರುವ ಆತನು, ಅನೇಕ ದೇಶಗಳಲ್ಲಿ ಅನೇಕ ದೇವರುಗಳಿದ್ರೂ ಕೂಡ ನನ್ನ ಮೇಲೆ ತಿರುಗಿ ಬಿದ್ದು ನನ್ನನ್ನು ಜಯಿಸಿರುವಂಥವರು ಯಾವ ದೇವರು ಇಲ್ಲದೆ ಹೋದಾಗ ಯೆಹೋವನು ನಿಮ್ಮ ದೇಶವನ್ನು, ನಿಮ್ಮ ಪಟ್ಟಣವನ್ನು ಕಾಪಾಡುವನು ಎಂದು ಆಲೋಚನೆ ಮಾಡಿ ಗರ್ವದ ಮಾತುಗಳನ್ನು ಆಡಿದನು. ಪ್ರಿಯರೇ, ಇಲ್ಲಿ ನಾವು ಗಮನಿಸಬೇಕು, ಇಂಥ ಗರ್ವದ ಮಾತುಗಳನ್ನು ಆಲೋಚನೆ ಮಾಡಿ ಗರ್ವದ ಮಾತುಗಳನ್ನು ಮಾತನಾಡುವಂಥ ರಾಜರನ್ನ, ಅಧಿಕಾರಿಗಳನ್ನ ನಾಚಿಕೆ ಪಡಿಸುವುದಕ್ಕೋಸ್ಕರ ಭಕ್ತನಾಗಿರುವಂಥ ದಾನಿಯೇಲನವರನ್ನು ಆರಿಸಿಕೊಂಡನು. ಭಕ್ತರಾಗಿರುವಂಥ ಶದ್ರಕ್, ಮೆಷಕ್, ಅಬೇದ್ನೆಗೋ ಅಂತವರನ್ನು ಆರಿಸಿಕೊಂಡನು. ಭಕ್ತನಾಗಿರುವಂಥ ಸೊಲೊಮೋನನವರನ್ನು ಆರಿಸಿಕೊಂಡನು. ಇನ್ನು ಎಷ್ಟೋ ಅವರನ್ನು ನಾಚಿಕೆ ಪಡಿಸುವುದಕ್ಕೋಸ್ಕರವಾಗಿ ದೇವರು ಆರಿಸಿಕೊಂಡಿರುವಂಥ ಭಕ್ತಾದಿಗಳು ಎಷ್ಟೋ ಮಂದಿಯನ್ನು ನಾವು ಬೈಬಲಲ್ಲಿ ನೋಡಬಹುದು. ಪ್ರಿಯರೇ, ಆದರೆ ಇವತ್ತು ನಾವು ಕೂಡ ದೇವರ ವಾಕ್ಯವನ್ನು ಕೇಳ್ತೀವಿ, ನಾವು ಕೂಡ ದೇವರ ವಾಕ್ಯವನ್ನು ಆಲೋಚನೆ ಮಾಡ್ತೀವಿ. ಆದರೆ ದೇವರು ನಮ್ಮನ್ನು ಕರೆದಾಗ ಎಂಥವರನ್ನು ಕರೆದನೆಂದು ನೀವು ಆಲೋಚಿಸಿದಿರಿ? ಈ ಲೋಕದಲ್ಲಿ ಜ್ಞಾನಿಗಳು ಅನೇಕರಿಲ್ಲ, ಕುಲಹೀನರು ಅನೇಕರಿಲ್ಲ. ಈ ಲೋಕದಲ್ಲಿ ಭೂಮಿ ಮೇಲೆ ಯಾವ ಮನುಷ್ಯನಿಗೂ ಜ್ಞಾನವಿಲ್ಲ. ದೇವರ ಜ್ಞಾನವನ್ನು ಬಿಟ್ಟರೆ ಈ ಲೋಕದಲ್ಲಿ ಎಲ್ಲ ಜ್ಞಾನವನ್ನು ಹೊಂದಿದವನಿದ್ರೂ ಕೂಡ ಅವರು ದೇವರ ಪಾದ ಸನ್ನಿಧಿಗೆ ಬೀಳದೆ ಹೋದರೆ ಭೂಮಿ ಮೇಲೆ ಯಾವ ಮನುಷ್ಯನಿಗೂ ಜ್ಞಾನವಿಲ್ಲ ಅನ್ನುವಂಥ ವಿಷಯವನ್ನು ಇಲ್ಲಿ ನಾವು ಗಮನಿಸಬೇಕು. ಸಹೋದರ ಸಹೋದರಿಯರೇ, ಯಾರು ನಮ್ಮನ್ನು ಕರೆದನು? ಯಾತಕ್ಕೋಸ್ಕರವಾಗಿ ನಮ್ಮನ್ನು ಕರೆದನು? ಅದರಂತೆ ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿಯೂ ಕೂಡ ಭಕ್ತನಾಗಿರುವಂಥ ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ, ಭಕ್ತನಾಗಿರುವಂಥ ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 17ನೇ ವಚನದಿಂದ ಕೆಲವು ವಚನಗಳನ್ನು ನಾವು ನೋಡಿ ಆಲೋಚನೆ ಮಾಡೋಣ್ರಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 17ನೇ ವಚನದಲ್ಲಿ, ಸಾರಮ್ಮ 17ನೇ ವಚನದಲ್ಲಿ, ದೇವರು ಫರೋಹನನ್ನು ಕುರಿತು, ನಾನು ನಿನ್ನಲ್ಲಿ ನನ್ನ ಶಕ್ತಿಯನ್ನು ತೋರಿಸಿ ನನ್ನ ಹೆಸರನ್ನು ಲೋಕದಲ್ಲೆಲ್ಲ ಪ್ರಖ್ಯಾತಿಪಡಿಸಬೇಕೆಂಬ ಉದ್ದೇಶದಿಂದಲೇ ನಿನ್ನನ್ನು ಉನ್ನತ ಸ್ಥಾನಕ್ಕೆ ತಂದಿದ್ದೇನೆಂದು ಹೇಳಿದನೆಂಬುದಾಗಿ ಶಾಸ್ತ್ರೋಕ್ತಿ ಉಂಟು. ಪ್ರಿಯರೇ, ಇಲ್ಲಿ ನೀವು ಗಮನಿಸಿರಿ, ಭೂಮಿ ಮೇಲೆ ಒಬ್ಬ ಮನುಷ್ಯನು ಅಧಿಕಾರಕ್ಕೆ ಬರುತ್ತಿರುವನು ಅಂದರೆ ಅದು ದೇವರ ಹಸ್ತವಿದೆ, ದೇವರ ಸಂಕಲ್ಪವಿದೆ ಅನ್ನುವಂಥ ವಿಷಯವನ್ನು ಈ ಭೂಮಿ ಮೇಲೆ ಪ್ರತಿಯೊಬ್ಬ ಅರಸನು ಅರಿತುಕೊಳ್ಬೇಕು.
ಆದ ಕಾರಣ ಇಲ್ಲಿ ದೇವರು ಹೇಳುತ್ತಿರುವನು, ಪ್ರಿಯರೇ, ದೇವರು ಫರೋಹನನನ್ನು ಕುರಿತು, ನಾನು ನಿನ್ನಲ್ಲಿ ನನ್ನ ಶಕ್ತಿಯನ್ನು ತೋರಿಸಿ ನನ್ನ ಹೆಸರನ್ನು ಲೋಕದಲ್ಲೆಲ್ಲ ಪ್ರಖ್ಯಾತಿ ಪಡಿಸಬೇಕೆಂಬ ಉದ್ದೇಶದಿಂದಲೇ ನಿನ್ನನ್ನು ಉನ್ನತ ಸ್ಥಾನಕ್ಕೆ ತಂದಿದ್ದೇನೆಂದು ಹೇಳಿದೆನೆಂಬುದಾಗಿ ಶಾಸ್ತ್ರೋಕ್ತಿ ಉಂಟು. ದೇವರು ಯಾರನ್ನು ಕರುಣಿಸಿದರು, ಯಾರನ್ನು ಕಠಿಣಪಡಿಸಿದರು, ಅದೆಲ್ಲವೂ ಆತನ ಇಷ್ಟಾನುಸಾರವಾಗಿಯೇ ಇದೆ ಎಂಬುದು ಇದರಿಂದ ತೋರಿ ಬರುತ್ತದೆ. ಪ್ರಿಯರೇ, ನೀವು ಗಮನಿಸ್ರಿ, ಈ ಲೋಕದಲ್ಲಿ ಐಶ್ವರ್ಯವಂತನಾದವರನ್ನು ಕೂಡ ದೇವರು ಆರಿಸಿಕೊಂಡಿರುವನು. ಆದರೆ ತನ್ನ ಐಶ್ವರ್ಯದಿಂದ ಅವನು ಗರ್ವಿಸಿಕೊಂಡ್ರೆ ಮಾತ್ರ ಅವನು ನರಕ ಪಾತ್ರನಾಗುವನು. ಆದರೆ ಬಡವರಾದ ನಾವು ದೇವರಿಗೆ ಭಯಪಟ್ಟು ಜೀವಿಸುವುದಾದರೆ ನಾವು ದೇವರಿರುವಂಥ ಲೋಕವನ್ನು ಸೇರ್ತೀವಿ. ದೇವರು ನಮ್ಮನ್ನು ಕರೆದಾಗ ನಾವು ಅಂದ್ಕೊಳ್ಬೇಕು, ನಾವು ಧನ್ಯರು. ದೇವರು ನಮ್ಮನ್ನು ಕರೆದಾಗ ನಾವು ಧನ್ಯರು. ನಮ್ಮನ್ನು ಕರೆದನಲ್ಲ ಎಂದು ನಾವು ಕಷ್ಟ ಬಂದರು, ನಷ್ಟ ಬಂದರು, ಈ ಲೋಕದಲ್ಲಿ ಏನೇ ಬಂದರೂ ದೇವರ ಪಾದ ಸನ್ನಿಧಿಯಲ್ಲಿದ್ದು ಆತನಿಗೆ ವಿಧೇಯರಾಗಿ ಜೀವಿಸಿ ಆತನಿಗೋಸ್ಕರವಾಗಿ ನಾವು ಬದುಕಬೇಕು ಅನ್ನುವಂಥ ಮನಸ್ಸು ನಮಗಿದ್ದಾಗ ದೇವರು ನಮ್ಮನ್ನು ಎಲ್ಲ ರೀತಿಯಲ್ಲಿ ಸಹಾಯ ಸಹಕಾರದೊಂದಿಗೆ ನಡೆಸುವನು ಅನ್ನುವಂಥ ವಿಷಯವನ್ನು ಮರೆಯಬಾರದು. ಪ್ರಿಯರೇ, ಪ್ರಾರ್ಥನೆ ಮಾಡಿಕೊಳ್ಳ್ರಿ. ಪರಿಶುದ್ಧನು 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 ದೇವ, ನಿಮಗೆ ಸ್ತೋತ್ರ ಸ್ವಾಮಿ. ನಮ್ಮನ್ನು ಕರೆದಿರುವಿ ದೇವ. ಈ ಲೋಕದಲ್ಲಿ ನಾವು ಸಾಮಾನ್ಯರು ಸ್ವಾಮಿ, ಈ ಲೋಕದಲ್ಲಿ ಜ್ಞಾನಿಗಳು ಅಲ್ಲವು ಸ್ವಾಮಿ, ಈ ಲೋಕದಲ್ಲಿ ನಾವು ಅಧಿಕಾರಿಗಳಲ್ಲ ಸ್ವಾಮಿ, ಈ ಲೋಕದಲ್ಲಿ ಏನು ಇಲ್ಲದವರಾದರೂ ಕೂಡ ನಮ್ಮನ್ನು ಆರಿಸಿಕೊಂಡಿರುವಿರಿ ದೇವ. ನಿಮಗೆ ಸ್ತೋತ್ರ ಸ್ವಾಮಿ, ಸ್ತೋತ್ರ ದೇವ. ಈಗೋ ಸ್ವಾಮಿ, ಈ ಲೋಕದಲ್ಲಿರುವಂಥ ಜ್ಞಾನಿಗಳನ್ನು ನಾಚಿಕೆಪಡಿಸುವುದಕ್ಕೋಸ್ಕರ ನಮ್ಮನ್ನು ಆರಿಸಿಕೊಂಡಿದ್ದೀರಿ ದೇವ. ಆದರೆ ನಿಮ್ಮ ವಾಕ್ಯವನ್ನು ಕಲಿಯಲು ನಿಮ್ಮ ಜ್ಞಾನವನ್ನು ಕೊಡು ದೇವ. ನಿಮ್ಮ ಒಂದು ಕೃಪೆಯಿಂದಲೂ ನಾವು ಈ ಲೋಕದಲ್ಲಿ ಅನೇಕ ಮಂದಿಗೆ ಸುವಾರ್ತೆಯನ್ನು ಸಾರುವಾಗ ಅವರ ಮನಸ್ಸುಗಳನ್ನು ತೆರೆದು ಅವರು ನಿಮ್ಮ ವಾಕ್ಯವನ್ನು ಕೇಳಿ ತಮ್ಮ ಮನಸ್ಸುಗಳನ್ನು ಮಾರ್ಪಡಿಸಿಕೊಳ್ಳುವಂತೆ ನಿಮ್ಮ ಕೃಪೆ ಪರಿಶುದ್ಧಾತ್ಮನ ಸಹಾಯವನ್ನು ಕೊಡಿರಿ ಎಂದು ನಮ್ಮ ಪ್ರಭು ನಮ್ಮ ರಕ್ಷಕನೂ ಆಗಿರುವಂಥ ಯೇಸು ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸುವೆನು ತಂದೆಯೇ, ಆಮೇನ್.